ತಗೋ. ಬುದ್ಧಿ ಕಾಸು ಕೊಟ್ರೆ ಸಾಕಾಗಕ್ಕಿಲ್ಲ, ಕಾಳು ಬೇಕು. ಬರೀ ಕಾಳು ಯಾಕ್ರು, ನನ್ನ ಆಸ್ತಿನೇ ಬರ್ಕೊಟ್ಬಿಡ್ತೀನಿ, ತಗೊಂಡು ಹೊರಟೋಗಿ. ಹಂಗಲ್ಲ ದಣಿ, ಮುನಿಯ ಕಾಸು ಕೊಡ್ತಾನೆ, ಕಾಳು ಕೊಡ್ತಾನೆ ದಣಿ. ಕೊಡೋದಾದ್ರೆ ನೀವು ಅವನಂಗೆ ಕೊಡಿ ಬುದ್ಧಿ, ಇಲ್ದೇ ಇದ್ರೆ ನಾವು ಹೊರಟೋಯ್ತೀವಿ ಬುದ್ಧಿ. ಹೋಗ್ರ, ಅವನ ಹತ್ರನೇ ಹೋಗಿ. ಏನ್ ನಿಮ್ ಕೋಳಿ ಕೂಗಿದ್ರೇನೆ ನನಗಿಲ್ಲಿ ಬೆಳಗಾಗೋದು, ನನಗ್ ಗೊತ್ತಿಲ್ವಾ? ಬೇರೆ ಊರಿಂದ ಕೂಲಿವರನ್ನ ತರಿಸ್ತೀನಿ, ದುಡಿಸ್ಕೋತೀನಿ. ದುಡ್ಡು ಬಿಸಾಕಿದ್ರೆ ಯಾವನ ಬರಲ್ಲ ಅಂತಾನೆ. ನಡೀರ ಹೋಗವ ಮುನಿಂತವೆ ಕೆಲ್ಸಕ್ಕೆ. ಎಲ್ಲ ಒಂಟೆ ಹೋದ್ರಲ್ಲ ದಡಿ. ಹೋದ್ರೆ ಹೋಗ್ತಾರೆ. 64 ಆಯ್ತು ಮುನಿಯಪ್ಪ. ಅಕ್ಕ, ರಾಮೇಗೌಡ ಅವನ ಮನೇಲಿ 4 ಜನ ಇದ್ದಾರೆ. 4 12 48. 48 1 2 3. ಮುನಿಯ ಎಂಥ ಧಾರಾಳಿನ ನೋಡ್, ಹ್ಯಾಕ್ ತುಂಬಿ ಕೊಡ್ತಿದಾನೆ. ಏನ್ ಬಿಟ್ಟಿ ಕೊಡ್ತಾವ್ನ, ಏಮೆ ಮಾಡಿಲ್ವಾ? ಅದಕ್ಕೆ ಅಳ್ದು ಕೊಡ್ತಾವ್ನೆ. ಇದಕ್ಕೊಂದು ಉಪಾಯ ಮಾಡಿದ್ರೆ ಅವ್ರವ್ರಿಗೇನೆ ಜಗಳ ಆತೈತಿ ಬಿಟ್ರೆ ಅದನ್ನ ನಾವ್ ಮಾಡ್ತೀವಿ. ಆ ಮುನಿಯ ನೆರಿ ಕಣವ, ಗುಳ್ಳೆ ನೆರಿ. ಜನರ ಕೈಲೆಲ್ಲ ದುಡ್ಕೊಂಡು ಆಸ್ತಿ ಮಾಡ್ತಾವನೆ. ಬಂದಿದ್ದು ಬೆಳೆದಿದ್ನೆಲ್ಲ ಎಲ್ರಿಗೂ ಹಂಚ್ತಾವನಂತೆ. ಅದೆಲ್ಲ ಬರೀ ನಾಚ, ಬೆಳೆದಿದ್ದೆಲ್ಲ ಬಚ್ಚಿಟ್ಕೊಂಡು ಬೇಕಿದೆಲ್ಲ ಹಂಚ್ತಾವನೆ. ನೋಡ್ದ ನಂಜವ ಹಂಗ. ಏನ್ ಕಾಲ ಬಂತವ, ಯಾರ್ ನಂಬೋದು ಯಾರ್ ಬಿಡೋದು. ಬೆಂಕಿ ಹಚ್ಚಾಯ್ತಾ ಅಲ್ಲವಾ? ಹಚ್ಚಾಯ್ತಲ್ಲ ನಂಜ, ಇನ್ನು ಮುಂದದು ಜಗದಾಗ ಉರಿದು ನೋಡ್ತಿರು. ಹಂಗ ಸಾಲಕ್ಕಿಲ್ಲ, ಲಿಂಗವನಾಗವನ್ ಕೊಡ್ಬೇಕು. ಅವ್ರು ಹೇಳವ್ರೆ. ಸರಿ ತಗ. ಆ ಮುನಿಯ ಏನ್ ಮಾಡ್ಯಾನ ಗೊತ್ತೇನಿಲ್ಲ? ಆ ಮುನಿಯ ಏನ್ ಮಾಡಿದ್ರೆ ನಮ್ಗೇನ್ಲ, ಅವ್ನ್ ಹೇಳ್ದಂಗ್ ಕೇಳ್ಕೊಂಡು ಸುಖವಾಗಿದ್ದೀವಲ್ಲ, ಅಷ್ಟೇ ಸಾಕು ನಮ್ಗೆ. ಈ ಸುಖ ಎಷ್ಟ್ ದಿನ ಅಣ್ಣ? ಭೂಮಿ ನಿಮ್ದು, ದುಡಿಮೆ ನಿಮ್ದು, ಬೆವ್ರು ನಿಮ್ದು. ಹಂಚೋನ್ ಅವನ ಗೌಡ್ರು ಸ್ವತಃ ಆಸ್ತಿ ಇಟ್ಕೊಂಡು ಜಮೀನ್ದಾರ ಆಗವ್ರೆ. ಆ ಗುಲಾಮ್ ನನ್ ಮಗ ಕಂಡವ್ರ ಆಸ್ತಿ ನುಂಗಿ ಜಮೀನ್ದಾರ ಆಗ್ತಾವನೆ. ನಿಮ್ಮಂತ ಬೆಪ್ತ ಹಿಡಿದ್ರು ನಾನು ಕುಬೇರ್ನೆ. ಅವನ್ ಮನೆಯಾಗ ಎಷ್ಟೊಂದು ಧಾನ್ಯ ಬಚ್ಚಿಟ್ಟವನೇ ಗೊತ್ತಾ? ಮುನಿಯ ಮುನಿಯ ಯಾರೋ ಬಾರಿ ತರ್ತಾ ಇದಾರೆ. ಹೌದಾ? ನೋಡ್, ಬೇಡ ಕಣೋ, ಕಳ್ರು ಏನು? ನಮ್ಮ ಮನೇಲಿ ಏನಕ್ಕ ಇದ್ದ ಕಳ್ತನ ಮಾಡಕ್ಕ? ಅವರೇ ಬಂದು ನೋಡ್ಲಿ. ನಾಗ, ಕಾಳ, ಚಿಕ್ಕ ಎಲ್ಲ ನಮ್ಮವ್ರೆ. ಏನ್ ಸಮಾಚಾರ? ಯಾಕಷ್ಟು ಜೋರಾಗಿ ಬಾಗಿಲು ಬಡಿತಿದ್ರಿ? ಇದು ನಿಮ್ ಮನೇನೆ, ಬನ್ನಿ ಒಳಗ್ ಬನ್ನಿ. ಕಂಕಳಲ್ಲಿ ದೊಣ್ಣೆ, ಕೈಯಲ್ಲಿ ಶರಣಾರ್ಥಿ. ಕಂಕ್ಳಲ್ಲಿ? ನನ್ ಕಂಕ್ಳಲ್ಲಿ ಏನೂ ಇಲ್ಲ ಕಾಳ, ದೊಣ್ಣೆ ಇರೋದು ನಿನ್ ಕೈಯಲ್ಲಿ. ಹಣ ಕಾಳು ಎಲ್ಲ ಕೊಳ್ಳೆ ಹೊಡೆದು ಬಚ್ಚಿಟ್ಕೊಂಡು ನಾಟಕ ಮಾಡ್ತಾ ಇದೀಯಾ? ಅಯ್ಯೋ, ನಮ್ ಮುನಿಯನ್ ಮೇಲೆ ನಿಮ್ಗೆಲ್ಲ ಅನುಮಾನ ಏನ್ರೋ ಪಾಪಿಗಳ? ಅಕ್ಕ, ನೀನ್ ಯಾಕೆ ಸುಮ್ನೆ ಕೋಪ ಮಾಡ್ಕೊ? ನಾನು ಇವರಿಗೆಲ್ಲ ಮೋಸ ಮಾಡಿದ್ದೀನಿ ಅಂತ ಯಾರೋ ಇವ್ರಿಗೆ ಹೇಳಿದ್ದಾರೆ, ಇವ್ರು ನಂಬಿದ್ದಾರೆ. ಕಾಳ, ಹೋಗಿ ಒಳಗಡೆ ಹೋಗಿ. ನಾನು ಏನೇನು ಬಚ್ಚಿಟ್ಕೊಂಡಿದ್ದೀನೋ ಅದನ್ನೆಲ್ಲ ನೋಡಿ, ನಿಮ್ಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಳ್ಳಿ. ನೋಡಿ ನೋಡಿ, ಅನುಮಾನ ಪಡೋದು ತಪ್ಪು, ಅದು ಪರಿಹಾರ ಆಗ್ಲೇಬೇಕು. ಹೋಗಿ ಹೋಗ್ಲಾಗಣ, ಹೋಗಿ ಹೋಗಿ. ಚಿಕ್ಕಣ್ಣ, ನೀವು ಆಚೆ ಬರೋವರೆಗೂ ನಾವಿಲ್ಲೇ ಇರ್ತೀವಿ. ಹೋಗು, ಬಾಚನವ. ಏನೇ ಇಲ್ಲ, ಯಾರೋ ಮುನಿನ ಮೇಲೆ ಹೊಟ್ಟೆ ಕಿಚ್ಚಿಗೆ ಸುಳ್ಸುಳ್ಳೆ ಹಚ್ಚಿಟ್ಟವ್ರೆ. ಯಾರ್ಯಾರೋ ಮಾತು ತಿಳ್ಕೊಂಡು ನಿನ್ ಮನಸ್ಸು ನೋಯಿಸ್ಬಿಟ್ಟೆ, ಕ್ಷಮಿಸ್ಬಿಡಪ್ಪ. ಮೇಲಂತೂ ಕಾಳಕ್ಕಿಲ್ಲ, ನೆಲದಲ್ಲಿ ಎಲ್ಲಿ ಬಚ್ಚಿಟ್ಟವನು ಯಾರಿಗೆ ಗೊತ್ತು? ಮುನಿಯನ್ನೇನಾರು ಅಂದ್ರೆ ಹಲ್ಲು ಬಿಟ್ಬಿಟ್ಟನು. ನಾಗ ನೋಡು, ಯಾವತ್ತೂ ನಾವು ನಮ್ಮಲ್ಲಿ ಜಗಳ ಆಡಬಾರ್ದು. ತಪ್ಪು ಮಾಡಿದ್ರು ಸುಮ್ಕೆ ಇರ್ಬೇಕಾ? ತಪ್ಪ ಒಂದಲ್ಲ ನಾಗ, ತಪ್ಪು ನಂದು. ಅಪ್ಪನ ಆಸ್ತಿ ಇದೆ ಅಂತ ಯೋಗ್ಯತೆ ಇಲ್ಲದೆ ಇದ್ರು ಇಷ್ಟೊಂದು ದೊಡ್ಡ ಮನೇಲಿ ಇದ್ದೀನಲ್ಲ, ಅದೇನಂತ. ಆಸ್ಪತ್ರೆಗೋ ಶಾಲೆಗೋ ಕೊಟ್ಬಿಟ್ಟಿದ್ರೆ ಈ ಅನುಮಾನ ಬರ್ತಿತ್ತ?
ಆ ಮಾತಾಡ್ಬೇಡ ಮುನಿಯ. ಏಯ್ ನಡ್ಯೋ ನಡ್ರಿ ನಡ್ರಿ. ಅಣಿ ಕೈ ಮುಗ್ದದಣಿ. ಏನಿಲ್ಲ, ನಮ್ ಗೂಳಿ ನಮ್ ಗದ್ದೆಯಲ್ಲಿ ಮೇಯ್ತಾ ಇತ್ತು. ತುಂಬಾ ಹಸು ಅಂತ ಕಾಣುತ್ತೆ ಪಾಪ. ಅದಕ್ಕೆ ಒಂದ್ ಹೊರೆ ಮೇವು ತಂದಿವ್ನಿ, ದಯಮಾಡದಕ್ ತಿನ್ಸಿ. ಏನಲೇ ಪಾಪ ಚೀಪ ಅಂತ ನಾಟಕ ಆಡ್ತೀಯಾ? ಏನೋ ನನ್ನ ಗೂಳಿ ದಾರಿ ತಪ್ಪಿ ಆ ಕಡೆ ಬಂದಿರ್ಬೇಕು, ಅಷ್ಟಕ್ಕೆ ನಂಗೆ ಮೇವು ಹಾಕೋ ಯೋಗ್ಯತೆ ಇಲ್ಲ ಅಂತ ಹಾಸ್ಯ ಮಾಡ್ತೀಯಾ? ಯಾಕೆ ಹಿಂಗಂತಿರೋದಣಿ? ದೇವ್ರು ನಿಮ್ಗೆ ಏನ್ ಕಮ್ಮಿ ಮಾಡಿದ್ದಾನೆ? ನೀವಿಟ್ಟು ಅನ್ನ ತಿಂದು ಬೆಳೆದವ್ ನಾನ್ ನಿಮ್ಗಿಂತ ಮಾತಂತೀನ? ಬರ್ತಿಂದಡೆ ನಂಜ ಗೂಳಿ ಜೋಪಾನ. ನೋಡ್ದ್ಯಾ ನಂಜ ಮಗನ್ನ ಹೆಂಗ್ ತಲೆ ತಗ್ಸಂಗ್ ಮಾಡ್ಬಿಟ್ಟ? 4 ಎಕರೆ ಜಮೀನು ಬಿಟ್ಟು ಕೊಟ್ಟು ಕೂಡ್ಲೆ ಮಗ ರಕ್ತ ಬೀಜಾಸುರ ನಂಗೆ ಬೆಳೆದು ಬಿಟ್ಟ. ನೀವು ಸುಮ್ಕೆ ಇರಿದಣಿ, ನೋಡವ ಅವನ ಆಟ ಎಷ್ಟು ದಿನ ಅಂತ. ನಮ್ಮ ಮುನಿಯನ್ ಮನೆ ಬೆಂಕಿ ಹಿಡಿಕ್ ಹೋಗ್ತೀಯ ಬಡ್ಡಿ ಮಗನೇ? ಮೈಯ ಚಮಡ ಚಮಡ ಸುರಿದು ಬಿಟ್ಟೇನು ಉತ್ಸಾರ್. ನಮ್ಗೆ ಯಾಕೆ ಅದೆಲ್ಲ? ಪೊಲೀಸ್ ಸ್ಟೇಷನ್ ಹೋಗೋಣ ಬಾ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಏನು? 1 ನಿಮಿಷ ನಂಜನ್ ಜೊತೆಲಿ ಮಾತನಾಡ್ಬೋದೆ? ಮಾತಾಡು. ಏನೋ ನಂಜ, ಚೆನ್ನಾಗಿದ್ಯೇನೋ? ಏನೋ ನಿನ್ನ ಗ್ರಹಚಾರ? ಪೂಜಾರಪ್ಪ ಬಂದ್ಬಿಟ್ಯಾ? ಬಂದ್ನಪ್ಪ. ನಂಜ, ನಿನ್ನ ವಿಷಯನೆಲ್ಲ ಗೌಡ್ರ ಹತ್ರ ಹೇಳಿ ಜಾಮೀನ್ ಮೇಲೆ ಬಿಡಿಸ್ಕೊಳ್ಳಿ ಅಂದೆ. ಆಗೋದಿಲ್ಲ ಅಂತ ಕಡ್ಡಿ ಎರಡು ತುಂಡು ಮಾಡ್ದಂಗೆ ಹೇಳ್ಬೋದು. ಹಂಗ 5 ನಿಮಿಷ ನಂಗೆ ಇಲ್ಲಿಂದ ಆಚಕ್ ಬಿಡ್ಲಿ. ಆ ಬದ್ನಿಯತ್ ಬಡ್ಡಿ ಮಗನ್ ತಲೆ ತೆಗಿದ ಹೋದ್ರೆ ನನ್ನ ಹೆಸರು ನಂಜಾನೆ ಅಲ್ಲ. ನಿನ್ ಬುದ್ಧಿ ಇದೆಯಾ? ಆ ಕೆಲಸ ಮಾಡಿದ್ರೆ ಪುನಃ ಜೈಲ್ಗೆ ಹೋಗ್ತೀಯಪ್ಪ. ಪೂಜಾರಪ್ಪ ನೀನ್ ಯಾವತ್ತು ಹೇಳ್ಬಿಡ್ಬಿಡಪ್ಪ. ಎಲ್ಲಾದ್ರೂ ಉಂಟೆ, ನನ್ನ ಮಾತು ಪೊಲೀಸ್ನವ್ರು ಕೇಳ್ತಾರ? ನಿನಗ್ ಭ್ರಾಂತು. ನಾ ಬರ್ತೀನಪ್ಪ, ಮೈ ಚೆನ್ನಾಗಿ ನೋಡ್ಕೊಳಪ್ಪ. ಪೂಜಾರಪ್ಪ ಬರ್ತೀನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ. ಸೋಮಣ್ಣ, ರಿಪೋರ್ಟ್ ಬರ್ಕೊಡ್ತೀನಿ, ಅವನ ಸಾಹೇಬ್ರ ಹತ್ರ ಕರ್ಕೊಂಡೋಗು. ಸರಿ. ನಮಸ್ಕಾರ ಬುದ್ಧಿ. ಏನ್ ಮುನಿಯ, ನಮಸ್ಕಾರ. ನೀನ್ ಮನೆನೇ ಸುಡಕ್ ಹೋಗಿದ್ದಂತೆ ಈ ನಂಜ, ಅವನ್ನ ಒಳಗಡೆ ಕೂಡ ಹಾಕಿದ್ದೀನಿ. 2 ವರ್ಷ ಜೈಲಿಗೆ ಕಳ್ಸಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತೆ ಇಂಥವ್ರಿಗೆಲ್ಲ. ಹಂಗೇನಿಲ್ಲ ಬುದ್ಧಿ. ಅವ್ನ್ ಕಂಡ್ರಾಗ್ದಿರೋರು ಯಾರೋ ಸುಮ್ನೆ ದೂರು ಕೊಟ್ಟವ್ರೆ.
ಏನ್ ಮುನಿಯಾ ನೀನೇ ಹಿಂಗಂತೀಯ? ಹೌದು ಬುದ್ಧಿ, ನಮ್ ನಂಜ ಬಹಳ ಒಳ್ಳೆಯವನು. ಅವನಿಂದ ತಪ್ಪು ಕೆಲಸ ಯಾವತ್ತೂ ಮಾಡಲ್ಲ. ದಯವಿಟ್ಟು ಅವ್ನು ಬಿಟ್ಬಿಡಿ. ಹಂಗಂತ ನೀನ್ ಬರ್ಕೊಟ್ರೆ ಮಾತ್ರ ಬಿಡ್ತೀನಿ. ಏನ್ ಬೇಕಾದ್ರೂ ಬರ್ಸ್ಕೊಳ್ಳಿ, ಬರ್ದ್ಕೊಡ್ತೀನಿ. ಆದ್ರೆ ಅವ್ನು ಮಾತ್ರ ಬಿಟ್ಬಿಡಿ. ಅವ್ನ ಹೆಂಡತಿ ಮಕ್ಕಳು ಪಾಪ ಗೋಳಾಡ್ತಾರೆ. ಕಂಪ್ಲೇಂಟೇ ಕೊಡೋರಿಲ್ಲ ಅಂದ್ಮೇಲೆ ಕೇಸ್ ಏನ್ ಹಾಕೋದು? ಸೋಮಣ್ಣ ಅವ್ನ್ ನೀಚೆ ಕಳ್ಸೋ. ತುಂಬಾ ಉಪಕಾರ ಆಯ್ತು ಬುದ್ಧಿ. ಮುನಿಯಾ ಲೇ ಕಾಲ್ ಬಿಡು, ಬಿಡೋ, ಎದ್ದೇಳೋ ಮಂಜ. ಲೇ ಬಾರೋ, ಎದ್ದೇಳೋ, ಹೇಳೋ. ಮುನಿಯ, ನಿನ್ ಮನ್ಸು ಅಲ್ಲ, ದೇವ್ರು. ನಿನ್ ಗುಣ ತಿಳ್ಕಳ್ದೆ ನಿಂಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಆ ಗೌಡನ್ ಮಾತು ಕೇಳ್ಕೊಂಡು ನೀನ್ ಕೊಂದು ಬಿಡ್ತಿದ್ದೆ. ನೋಡು ನೋಡು ಈಗ ಅವನೇನ್ ಮಾಡ್ತೀನಿ ನೋಡು. ಲೇ ಅದಕ್ಕೆ ದುಡುಕ್ಬಾರ್ದು ಅನ್ನೋದು. ನೋಡು, ಯಾರು ಯಾರನ್ನು ದ್ವೇಷಿಸಬಾರ್ದು. ನಿನ್ಗ ಸಹವಾಸ ಬೇಡದಿದ್ರೆ ಬಿಟ್ಬಿಡು. ನಾವೆಲ್ಲ ಇಲ್ವೇನೋ? ನಮ್ ಜೊತೆ ಸೇರು, ನಮ್ ಜೊತೆಲಿ ದುಡಿ, ನಮ್ ಜೊತೆಲಿ ತಿನ್ನು. ಏನಂತ ಮುನಿಯ, ಮುನಿಯಣ್ಣ. ಗೌಡ್ರೆ ಗೌಡ್ರೆ, ಅನಾಹುತವಾಗೋಯ್ತು, ಪ್ರಳಯವಾಗೋಯ್ತು ಗೌಡ್ರೆ. ಏನಾಯ್ತು ಏನಾಯ್ತು ಪೂಜಾರಪ್ಪ? ತಡಿ ಭಾರತ್ ನಡೆದೋಯ್ತು ಗೌಡ್ರೆ. ನೀವು ಬಿಸಾಡ್ದನ್ನ ನಾ ತಿಂತಾ ಬಿದ್ದಿದ್ ನಂಜ ಇವತ್ತು ಮುನಿನಿಗೆ ಶರಣ ಆಗ್ಬಿಟ್ಟ. ಇವನು ಆ ಕಡೆ ಸೇರ್ಕೊಂಡ್ಬಿಟ್ಟ. ಹೌದಾ? ಸೇರಿದ್ರೆ ಸೇರ್ಕೊಳ್ಳಿ ಬಿಡಿ, ಆದ್ರಿಂದ ನಮ್ಗೇನ್ ನಷ್ಟ? ತಾಯಿ ನಿಮಗ್ ಗೊತ್ತಿಲ್ಲ, ಮುನಿಯ ಇಡೀ ಊರ್ನೇ ಗೌಡ್ರ ಮೇಲೆ ಎತ್ ಕಟ್ತಿದ್ದಾನೆ. ಹೀಗಾದ್ರೆ ನಾಳೆ ನಮ್ ಜಮೀನಲ್ಲಿ ಕೆಲಸ ಮಾಡೋರು ಯಾರು? ಬೆಳೆ ತೆಗೆಯೋರು ಯಾರು? ಹೇಗೂ ಊರ್ನವರೆಲ್ಲ ಒಟ್ಟು ಸಾಗುವಳಿ ಮಾಡ್ತಿದ್ದಾರೆ. ಹಾಳ್ ಬೆಳ್ತಿರೋ ನೆಲನ ಅವ್ರಿಗೆ ಕೊಟ್ಬಿಡೋದು. ಅವರೇ ವರ್ಷಕ್ಕಾಗುವಷ್ಟು ಕಾಳನ್ನ ನಮಗ್ ಕೊಡ್ಲಿ. ಹಾಕ್ತೀನಿ ನೋಡು. ಹೇಳ್ತಿದ್ದೇನೆ ನೀನು ನನ್ನ ಏನಂತ ತಿಳ್ಕೊಂಡ್ಬಿಟ್ಟೆ? ನಾನೇ ಹೋಗಿ ಚೀಲ ಹಿಡ್ಕೊಂಡು ಮುನಿನ ಹತ್ರ ಕಾಳು ಆಡಿಸ್ಕೊಳ್ಳೋದಾ? ಇದಕ್ಕಿತ್ಲು ಕುತ್ತೆ ಇಸ್ಕೊಂಡು ಸಾಯೋದ್ಲೆ. ಬರ್ತೀನಿ ಬುದ್ಧಿ. ಏನು ಇಷ್ಟು ಬೇಗ ಮನೆಗ್ ಬಂದ್ಬಿಟ್ಟು ಸಾಹೇಬ್ರು? ಏನೋ ಅಮ್ಮ ಅವ್ರನ್ನ ನೋಡ್ಬೇಕು ಅನಿಸ್ತು, ಬೇಗ ಬಂದ್ಬಿಟ್ಟೆ. ನಿಮ್ ಫಾದರ್ ಇಂದ ಕಾಲ್. ಏನಂತೆ? ನನ್ಗೇನ್ ಗೊತ್ತು? ನೋಡಿ, ನಿಮ್ ಹಳ್ಳಿಯಿಂದ ಅದ್ಯಾರೋ 3-4 ಜನ ಬಂದಿದ್ದಾರೆ. ಅವನ್ನೆಲ್ಲ ಶೆಡ್ಡಲ್ ಕೂರ್ಸಿದ್ದೀನಿ. ನಿಮ್ಮಿಂದ ಅದೇನೋ ಒಂದ್ ಕೆಲಸ ಆಗ್ಬೇಕಾಗಿತ್ತಂತೆ. ಅವನ್ನೆಲ್ಲ ಕರೀಲಾ? ನಾನ್ಸೆನ್ಸ್. ಅವ್ರೆಲ್ಲ ಇಲ್ಲ ಯಾಕೆ ಬಂದ್ರು? ನೋಡಕ್ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಡು. ಬಸವ, ನೋ ಬಸವ, ಬಂದೆ ಬುದ್ಧಿ. ಕತ್ತೆ ಬಡವ ಬಂದ ತಕ್ಷಣ ಶೂ ಬಿಚ್ಚ ಗೊತ್ತಿಲ್ಲ? ಕಾಫಿ. ಏನ್ ಬರ್ತಿದ್ದಾರೆ ಮಾವ? ಏನೋ ಅರ್ಜೆಂಟ್ ಕೆಲಸ ಇದೆ, ತಕ್ಷಣ ಊರಿಗೆ ಹೊರಟು ಅಂತ ಬರ್ದಿದ್ದಾರೆ. ಯಾವಾಗ ಹೋಗ್ತೀರಾ? ಕೆಲಸದಿಂದ ಬಿಡುವು ಸಿಗ್ಬೇಕಲ್ಲ, ನಾಳೆನೋ ನಾಡಿದ್ದು ಹೋದ್ರಾಯ್ತು. ನಿನ್ ಬಗ್ಗೆನೂ ಬರ್ದಿದ್ದಾರೆ, ಓದ್ ನೋಡು. ನಿಜವಾಗ್ಲೂ? ನೋಡಿದ್ಯಾ ನಮ್ ಜಮೀನೆಲ್ಲ ಹೇಗ್ ಪಾಳು ಬಿದ್ದಿದೆ ಅಂತ? ಈ ವೈಭವನೆಲ್ಲ ನೀನ್ ನೋಡ್ಲಿ ಅಂತಪ್ಪ ಇಷ್ಟು ಅರ್ಜೆಂಟ್ ಆಗಿ ನೀನ್ ಕರೆಸಿದ್ದು. ಇದನ್ನು ಕಾಗದದಲ್ಲೇ ಬರ್ದಿದ್ರೆ ಆಗ್ತಿರ್ಲಿಲ್ವೇನಪ್ಪ? ನಾನು ಎಷ್ಟೊಂದು ಕೆಲಸ ಬಿಟ್ಟು ಬಂದಿದ್ದೀನಿ ಗೊತ್ತಾ? ಗೊತ್ತಿದ್ಯಪ್ಪ, ಗೊತ್ತಿದೆ. ಆದ್ರೆ ಇದು ನಿನ್ ಕೆಲಸ ಅನ್ನೋದನ್ನ ಮಾತ್ರ ಮರಿಬೇಡ. ನನಗಿರೋ ನೀನೊಬ್ಬನೇ ಮಗ. ಇರೋ ಆಸ್ತಿನೆಲ್ಲ ಚೆನ್ನಾಗಿ ರೂಢಿಸಿ ನಿನ್ನ ಹೆಸರಿಗೆ ಬರೆದು ಹಾಳಾಗಿ ಹೊರಟೋಗೋಣ ಅಂದ್ರೆ ಆ ಮುನಿಯ ಮಧ್ಯ ಬಂದು ನಮ್ಮ ಆಸ್ತಿಗಳನ್ನೆಲ್ಲ ನೆಲಸಮ ಮಾಡಿಬಿಟ್ಟ. ಒಂದು ಕಾಲದಲ್ಲಿ ಮಹಾರಾಜನಾಗಿದ್ದ ನಿಮ್ಮಪ್ಪನ್ನ ಬೀದಿ ಭಿಕಾರಿ ಮಾಡಿಬಿಟ್ಟ. 3 ಜನಗಳನ್ನೆಲ್ಲ ಗುಂಪು ಕಟ್ಟಿ ನಮ್ಮೆಲ್ಲ ಎತ್ತು ಕಟ್ಟಿದ್ದಾರೆ. ಊರಿಗೆ ಕರೆದ್ರೆ ಒಬ್ಬನು ಬರಲ್ಲ. ಆ ಮುನಿಯ ಎಂತವನು ಅಂತ ನಿನಗೆ ಗೊತ್ತಿಲ್ವೋ? ನನಗ್ ಗೊತ್ತಿದೆ. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಅದ್ ಯಾವ ನನ್ನ ಮಗ ಅವನ್ ತಲೆ ಕಡಿಸ್ಬಿಟ್ನೋ, ಮಾನ ಮರ್ಯಾದೆ ಎಲ್ಲ ನೆಲಸಮ ಮಾಡಿಬಿಟ್ಟ. 3 ವರ್ಷದಿಂದ 300 ಎಕರೆ ಜಮೀನಿಂದ 3 ಕಾಸಿನ ವರಮಾನ ಇಲ್ಲ. ಆ ಮುನಿನ್ ಹೀಗೆ ಬೆಳೆಯೋದಕ್ಕೆ ಬಿಟ್ರೆ ನಾನ್ ಜೀವ ಸಾಯ್ತಾ ಉಳಿಯಲ್ಲ. ನಾನ್ ನೇಣು ಹಾಕೊಂಡು ಸಾಯ್ಬೇಕಾಗುತ್ತೆ ಅಷ್ಟೇ. ನನ್ನಿಂದ ದೊಡ್ಡ ತಪ್ಪಾಗೋಯ್ತಪ್ಪ. ಬೇಲಿಗೆ ಬೇಲ ಬಿತ್ತಿದ್ರೆ ಕಾಲಿಗೆ ಮೂಲ ಅಂತ ಆಗ ಗೊತ್ತಾಗ್ಲಿಲ್ಲಪ್ಪ. ಈಗ ಗೊತ್ತಾಯ್ತಪ್ಪ, ಈಗ ಗೊತ್ತಾಯ್ತು. ಮರಣಪ್ಪನವ್ರೆ, ನಿಮ್ಗೊಂದ್ ದೊಡ್ಡ ಕೆಲಸ ಸಿಕ್ಕಿದೆ ಅಂತೆ. ಇದು ನಮ್ಮ ಪರವಾಗಿ.
ಇವತ್ತೊಂದೇ ನಾ ಹೋಟ್ಲ್ ಇರೋದು. ಜಾಸ್ತಿ ರೋಪ್ ಹಾಕ್ಬೇಡ. ರೋಪ್ ಹಾಕಿದ್ರೆ ಒಳಗಡೆ ರುಬ್ಬ ಕೆಲಸ ಕೊಡ್ತೀರಿ, ಗೊತ್ತಾ ನಿನ್ಗೆ? ಪ್ರತಿ ತಿಂಗಳು ಊರಿಗೆ ದುಡ್ಡು ತರಿಸ್ಕೊಳ್ತೀಯ, ಏನೋ ಮಾಡ್ತಾ ಇದ್ಯಾ? ನಾನು ಏನಾರು ಮಾಡ್ಕೊಳ್ತೀನಿ, ನಿಮ್ಗೇನ್ರಿ ಆಯ್ತು? 6 ತಿಂಗಳಿಂದ ಪುಕ್ಸಾಡಿ ತಿಂದಿದ್ದಲ್ಲೇ ರೋಪ್ ಬೇರೆ ಹಾಕ್ತೀಯ. ಹೋಗಾಚೆ ಪೆಟ್ಟಿಗೆ, ನೀನ್ ಹಣ ತಂದು ವಾಪಸ್ ಕೊಟ್ಮೇಲೆ ಪೆಟ್ಟಿಗೆ ತೆಗೆದುಕೊಡು. ನಡಿ ಆಚೆ. ಪೆಟ್ಟಿಗೆ ಒಳಗಿಡ್ರಿ, ಹಣ ಬಂದ್ಮೇಲೆ ವಾಪಸ್ ಕೊಡ್ರಿ. ಸ್ವಲ್ಪ ಉಪ್ಪು ಹಾಕ್ಲಾ? ಚೆನ್ನಿ, ಒಂಚೂರು ನೀರು ತಗೊಂಡ್ ಬಾಮ್ಮ. ಮುನಿಯ, ಚೆನ್ನಿ ಹ್ಯಾಕ್ ಬೆಳ್ದವಳೆ ನೋಡಿದ್ಯಾ? ಬೆಳೆಯೋ ವಯಸ್ಸಲ್ವಾ, ಬೆಳೆದವಳೆ. ನಿನ್ ಕಣ್ಣಿಗೆ ಹ್ಯಾಕ್ ಕಾಣಿಸ್ತಾಳೆ? ಯಾಕೆ? ಚೆನ್ನಿನ ನಿನಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನನ್ನ ಆಸೆ. ಅಕ್ಕ ಬಿಡ್ತು ಅಲ್ಲ. ಯಾಕೋ? ಚೆನ್ನಿನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡ್ಲೇ ಇಲ್ಲ. ನನ್ನ ಆಸೆನೇ ಬೇರೆ. ಏನದು? ಅವಳನ್ನ ಮಾರನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅಕ್ಕ, ಇವಳು ಅವನು ಒಬ್ರನ್ನೊಬ್ರು ಒಪ್ಕೊಂಡವ್ರೆ, ಮೆಚ್ಕೊಂಡವ್ರೆ. ನಮ್ ಚೆನ್ನಿಗೆ ಮಾರಾನೇ ಸರಿಯಾದ ಜೋಡಿ. ಏನಂತೆ? ಏನೇ ಚೆನ್ನಿ? ಚೆನ್ನವ, ಏ ಚೆನ್ನವ, ಮುನಿಯಣ್ಣ ಎಲ್ಲವ? ಗದ್ದೆ ತಗಿರ್ಬೇಕು. ಮಾರ ಯಾಕ ಊರಾಚೆ ಮಂಟಪ ತಾವ್ ಕುಂತವನೇ, ಬಾ ಅಂತ ಕರ್ದೆ, ಬರಕ್ಕಿಲ್ಲ ಅಂತ. ಹಂಗ? ಏ ಮಾರ, ಅಲ್ಲೇ ಕೂತಿದ್ದಿ ಕೋತಿ ಹಂಗೆ? ನಾನ್ ಕೋತಿನೇ, ಹೊಳ್ಳಿಗೆಲ್ಲ ಕಾಣಿಸ್ಲಿ ಅಂತ ಇಲ್ಲಿ ಕೂತಿದ್ದೀನಿ. ಕೆಳಗೆ ಇಳಿದ್ ಬಾರೋ. ಕೆಳಗ್ ಬಂದೆಲ್ಲಿ? ನಿನ್ ತಲೆ ಮೇಲೆ ಕೂತ್ಕೊಳ್ಳಿ. ಏನ್ ಸಮಾಚಾರ? ಗೌರಿ ಇವತ್ತು ತುಂಬಾ ಕೋಪ ಗೌರಲ್ಲ? ಇನ್ಮೇಲೆ ಹಿಂಗೆ ಹಿಂಗೆ ಅಂದ್ರೆ? ಹಿಂಗೆ ಅಂದ್ರೆ ಈ ಮಂಟಪದ ಮೇಲೆ ವಾಸ. ಪಕ್ಕದಾಗೆ ಒಂದ್ ಗಿಳಿ ಪೆಟ್ಟಿ ಇಟ್ಕೋ, ಶಾಸ್ತ್ರ ಕೇಳಿ 4 ಕಾಸು ಹಾಕ್ತಾರೆ. ಎಲ್ಲಾ ಬಿಟ್ಟು ಬೆಳಿಗ್ಗೆ ನಿನ್ನ ಮುಖ ನೋಡೋದ್ನಲ್ಲ, 4 ಕಾಸಿರ್ಲಿ 1 ಕಾಸು ಸಿಗೋಕಿಲ್ಲ. ಇಲ್ಲಿ ನೀನ್ ಹೋಗ್ತೀಯ ಇಲ್ಲೋ? ನೀಗ್ ಬರ್ತೀಯೋ ಇಲ್ವೋ? ನಾ ತತ್ರು ಬರೋಕಿಲ್ಲ. ಹಂಗಾರೆ ನೀನ್ ಇಲ್ಲೇ ಸಾಯಿ, ನಾನು ಹೋಗ್ತೀನಿ. ಚೆನ್ನೆ ದುಡಿಗೆ ನನ್ನ ಚಿನ್ನ ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ನಿಂದ ಯಾಕೆ ಬರ್ತಿದ್ಯಾ? ಏನಿಲ್ಲ, ನಾನ್ ಸತ್ರೆ ನೀನ್ ಎಲ್ಲಿ ಸಾಯ್ತೀಯೋ ಅಂತ ಭಯ, ಅದಕ್ಕೆ. ನಾ ಸಾಯಲ್ಲ, ನೀವ್ ಹೋಗು. ನಿಜವಾಗ್ಲೂ ಸಾಯೋದಿಲ್ವಾ? ಹೋಗು. ಅದಲ್ಲ ಚಿನ್ನ, ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಟೆ, ಮುನಿಯಣ್ಣನಿಗೆ ಹೇಗ್ ಮುಖ ತೋರ್ಸೋದು ಅಂತ ಭಯ, ಅದಕ್ಕೆ. ಹೌದಾ? ಮಾವನುಗಳ ನಿಂಗೆ ಗೊತ್ತಿಲ್ವಾ? ನಾ ಹೇಳ್ತೀನಿ, ಬಾ. ಪ್ರತಿ ಕಾಗದದಲ್ಲೂ ಓದೋದ್ರಲ್ಲಿ ನಾನೇ ಮೊದ್ಲು ಅಂತ ಬರಿತಾ ಇದ್ದೆಲ್ಲ, ಅದೆಲ್ಲ ಸುಳ್ಳ? ವರ್ಷ ಊರಿಂದ ಹಣ ತರ್ಸ್ಕೊಳ್ತಾ ಇದೆಯಲ್ಲ, ಯಾಕೋ ಫೈಲ್ ಇದೆ? ಪರೀಕ್ಷೆ ಮಾಡೋರು ನಂಗೆ ಉತ್ತರ ಗೊತ್ತಿಲ್ದಿರೋ ಪ್ರಶ್ನೆನೇ ಕೇಳ್ಬೇಕು, ಅದಕ್ಕೆ ಗಲಾಟೆ ಮಾಡಿದೆ. ಮೇಷ್ಟು ಹೊಟ್ಟೆ ಕಿಚ್ ಬಂದು ನಾನು ಫೇಲ್ ಮಾಡಿದ್ರು. ಅಯ್ಯೋ, ನಿಮ್ಮ ಅಣ್ಣ ನಿನ್ ಮೇಲೆ ಎಂತೆಂತ ಆಸೆ ಇಟ್ಕೊಂಡಿದ್ದ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಗೆ ತಾಯ್ತು ಬಿಡು, ಮುಂದಿನ ವರ್ಷ ಏನಾದ್ರೂ ಚಂದಾಗಿ ಓದು. ಓದಕ್ಕಿಲ್ಲ. ಯಾಕೆ? ಓದಕ್ ನಂಗೆ ಇಷ್ಟ ಇಲ್ಲ. ಬೇರೆ ಏನ್ ಮಾಡ್ತಿ? ವ್ಯಾಪಾರ ಮಾಡ್ತೀನಿ, ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ಅಂಗಡಿ ಇಡ್ತೀನಿ. ನಮ್ಗೆ ಯಾಕಪ್ಪ ವ್ಯಾಪಾರ ಗೀಪಾರ ಎಲ್ಲ? ನಮ್ ಜೊತೆಲೆ ಇದ್ದು ಬೇಸಾಯ ಮಾಡುವಂತೆ. ನಮ್ಮ ಮಣ್ಣಿನ ಕೆಲಸ ಮಾಡಲ್ಲ. ಯಾಕೆ? ಆ ಕಚಡ ಕೆಲಸ ನನ್ಗೆ ಇಷ್ಟ ಇಲ್ಲ. ಏನಂದ್ರೆ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಮಾಡೋ ಕಚಡ ಕೆಲಸ ಅಂತೀಯ? ಅಲ್ಲೋದು ಬಿಡ್ತೇನೆ ನೋಡು. ನಾ ಸತ್ರು ಆ ಕೆಲಸ ಮಾಡಲ್ಲ. ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ 5,000 ರೂಪಾಯಿ ಬೇಕು. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ. ಹಾಗಾದ್ರೆ ಇವತ್ತಿನಿಂದ ನಿಮ್ ಈ ಮಾರ ಸತ್ತ. ಅಯ್ಯೋ ಮಾರ, ಬೇಡ ಅಂದ್ರೆ ಕೇಳಿದಷ್ಟು ಹಣ ಕಳಿಸಿ ಓದಿ ಉದ್ಧಾರ ಮಾಡ್ತೇನೆ ಅಂತ ಹೇಳಿದ್ಯಲ್ಲ, ನೋಡ್ದ್ಯಾ ಈಗ? ಹೋಗ್ಲಿ ಅಕ್ಕ, ಇನ್ನು ಹುಡುಗ ಎಗರಾಡ್ತಾನೆ. 4 ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೇ ಸರಿ ಹೋಗುತ್ತೆ. ಏನ್ ಸರಿ ಹೋಗ್ತಾನೋ ಏನೋ, ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗೆ ಯಾಕೋ ಹೆದರಿಕೆ ಆಗುತ್ತೆ. ಮುನಿಯ, ನೀವ್ ಊಟ ಮಾಡಪ್ಪ. ಬೇಡ ಕಣಕ್ಕ, ಮಾರನ ವಿಷಯದಲ್ಲಿ ನಾನು ಯಾಕೋ ಸಿದ್ದುಡುಕ್ಬಿಟ್ಟೆ. ಕೋಪ ಎಳ್ದ ಅವನ್ ಮನೆಗೆ ವಾಪಸ್ ಬರ್ಲಿ, ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ. ನೀನು ಮುನಿಯನ್ ತಮ್ಮ ಮಾರ ಅಲ್ವಾ? ಮಾರ ಆದ್ರೂ ಮುನಿಯನ್ ತಮ್ಮ ಅಲ್ಲ. ನಿಂಗೇನೋ ಬಂತು ಮಲ್ಲಾಗ್ರ, ಯಾಕೋ ಹಿಂಗ್ ಕಾರವಾಗಿ ಮಾತಾಡ್ತೀಯಾ? ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಟ್ಯಾ? ನಂಗ್ ಗೊತ್ತು.
ನವಿಲು ಕುಣಿತದೆ ಅಂತ ಕೆಂಬೂತ ಪುಕ್ಕ ಹಚ್ಕೊಂಡ್ರೆ ಕುಣಿಯಕ್ಕಾಯ್ತದೇನು? ನನ್ ತಮ್ಮ ಮರಳಪ್ಪನಿಗಿಂತಲೂ ಚಂದಾಗ್ ಓದ್ತಾನೆ ಅಂತ ಕೊಚ್ಕೊಂಡ್ಬಿಟ್ಟ ಮುನಿಯ. ಆಯ್ತಾ? ರೈತರು ಯಾವತ್ತು ರೈತರ ಕೆಲಸನೇ ಮಾಡ್ಬೇಕು ಕಣ. ಅದ್ ನನಗೆ ಇಷ್ಟ ಇಲ್ಲ. ಅಲ್ಲ ಕಣೋ, ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪಟ್ಟಣದಲ್ಲಿ ಬೀಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ. ಅದಕ್ಕೂ ಬಂಡವಾಳ ಬೇಡವಾ? ಅಣ್ಣನ್ ಕೇಳ್ದೆ, ಕೊಡಲ್ಲ ಅನ್ಬಿಟ್ಟ. ಅದ ನಿನ್ ಸಂಕಟ. ಮಾರ, ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನಗೆ ಅರ್ಥವಾಯ್ತಾ? ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾವಿಗೆ ತಳ್ಳಬೇಕು ಅಂತ ಯೋಚನೆ ಮಾಡವನೆ. ನೀನೇನ್ ಹೆದರ್ಕೋಬೇಡ, ನಿಂಗೆ ನಾನು ಹಣ ಕೊಡ್ತೀನೋ, ನಾನು ಹಣ ಕೊಡ್ತೀನಿ. ನೀವು ಕೊಡ್ತೀರಾ? ಊನು ಊರಿಗೆ ತಂದೆ ಆಗಿರೋ ನಾನು ನಮ್ಮ ಮಾರನ್ನ ಕೈ ಬಿಟ್ಬಿಡ್ತೀನ. ಯೋಚನೆ ಮಾಡಬೇಡ, ನಾನು ಹೇಳ್ದಾಗ ಕೇಳು. ನಡಿಯ. ಆಸ್ತಿಯಲ್ಲಿ ನನಗೂ ಸಮ ಪಾಲ್ಬೇಕು. ಏನಂದೆ? ನೀನು ನೀನು ಪಾಲು ಕೇಳ್ತಾ ಇದೀಯಾ? ಯಾಕೆ ಕೇಳಬಾರ್ದು? ನಾನೇನು ಭಿಕ್ಷೆನ ಬೇಡ್ತಾ ಇದ್ದೀನಿ? ನಮ್ಮ ಅಪ್ಪನ ಆಸ್ತಿಯಲ್ಲಿ ಬರ್ಬೇಕಾದ್ದನ್ನು ನಾನು ಕೇಳ್ತಾ ಇದ್ದೀನಿ. ಬೇಡ ಮಾರ, ಊರೆಲ್ಲ ಸೇರ್ಬೇಕು, ಒಟ್ಟಾಗಿ ಸಾಗೋಳಿ ಮಾಡ್ಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ. ಈಗ ನಮ್ಮಲ್ಲೇ ಪಾಲು ಮಾಡ್ಕೊಳ್ಳೋದಾ? ತಪ್ಪು ಕಣಪ್ಪ, ತಪ್ಪು. ಆಹಾ, ನಮ್ಮಪ್ಪನ ಆಸ್ತಿಯಲ್ಲಿ ನೀವು ಇಷ್ಟು ದಿನ ಸುಖಪಟ್ಟಿ ಸಾಲದು. ಯಾರೋ ಸುಖ ಪಟ್ಟಿದ್ದು? ಇಷ್ಟ ದಿನ ದಿಮಾಕ್ ಮಾಡಿ ನೀನ್ ತಿಂದಿಲ್ಲ? ಕಾಲೇಜ್ ಹಣ, ರೂಮ್ ಬಾಡಿಗೆ ನಿಮ್ ತಾತ ಕೊಟ್ಟ? ಹೊಟ್ಟೆ ಬಟ್ಟೆ ಕಟ್ಟಿ ಇವನ್ ಕಣ್ಣು ಕೊಟ್ಟಿದ್ದು ಇವನು. ಯಾರು ತೀಟೆ ಕೊಟ್ಟ? ನನ್ನ ತಮ್ಮ ಕಾಲೇಜಲ್ಲಿ ಓದ್ತೀಯಾನೆ ಅಂತ ಇಡೀ ಹಳ್ಳಿಲೆಲ್ಲ ಜಂಬ ಕೊಚ್ಕೊಳ್ಬೇಕಿತ್ತು, ಅದಕ್ಕೆ ಕೊಟ್ಟ. ಹಾಗೆ ಅನ್ಕೋ, ನಾನು ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತ ತಿಳ್ಕೊ. ಆದ್ರೂ ನಾನು ನಿನ್ನ ಅಣ್ಣ ಅಲ್ವಾ? ಆಸ್ತಿ ಪಾಲ್ ಮಾಡು ಅಂತ ಹೇಳಿ ಸಂಬಂಧ ಮುರಿಬೇಡ ಕಣೋ. ನೋಡು, ಬೇಕಾದ್ರೆ ಆಸ್ತಿ ಎಲ್ಲ ನೀನೇ ಇಟ್ಕೋ. ನಿನ್ ಜಮೀನಲ್ಲೇ ನಾನ್ ಬಂದು ಕೂಲಿ ಕೆಲಸ ಮಾಡ್ತೀನಿ. ಆದ್ರೆ ಪಾಲ್ ಮಾಡು ಅಂತ ಮಾತ್ರ ಹೇಳ್ಬೇಡ ಕಣೋ, ನಿನ್ ಕೈ ಮುಗಿತೀನಿ. ಹಿಂದೆ ಯಾವನಿಗೆ ಬೇಕು? ನನ್ನ ಪಾಲ್ ನನಗೆ ಕೊಟ್ಬಿಡು. ಇಲ್ದೇ ಇದ್ರೆ ಅದನ್ನ ತಗೊಳ್ಳೋ ದಾರಿ ನನಗೆ ಗೊತ್ತು. ಹೇಗೋ ತಗೋತೀಯಾ? ಓಟಿದೆ ಕಚೇರಿ. ಮಾರನ್ ಹೊಡಿಬೇಡಮ್ಮ, ಮಾರನ್ ಹೊಡಿಬೇಡ. ಮುಚ್ಚ ಬಾಯಿ. ದೇವ್ರಂತ ಮುಂದೇನ್ ಬಿಟ್ಬಿಟ್ಟು ಈ ಮನೆ ಹಾಳನ್ನ ಮೆಚ್ಕೋತಾ ಇದ್ದೀನಿ. ಯಾವಾಗ ಇವನ್ ಪಾಲ್ ಕೇಳಿದ್ನೋ ಆಗ್ಲೇ ನಿನ್ನ ಇವನ್ ಸಂಬಂಧ ಹರಿದೋಯ್ತು. ನೀನ್ ಯಾಕೆ ಹೇಳ್ತಿ ಚೆನ್ನಿ? ಸಂಬಂಧ ಏನ್ ಹಳೆ ಬಟ್ಟೆನ ಹರಿಯೋಕೆ? ನೀನ್ ಯಾವತ್ತಿದ್ರು ನನ್ನ ಮಳೆ. ಅದನ್ನ ಕನಸಿನಲ್ಲೂ ನೆನ್ಸ್ಕೋಬೇಡ. ಹೋಗೋ. ಸುಮ್ನೆ ನಾನು ಯಾಕೆ ಹೋಗ್ಲಿ? ನನ್ನ ಪಾಲ್ ನನಗೆ ಬಿಸಾಕಿ. ಅದನ್ ಬಿಟ್ಟು ಬರೀ ಗಂಡುಂಗ ಮಾತನಾಡ್ತಾ ಇದ್ದೀರಲ್ಲ. ಮುನಿಯ, ತಳ್ಳವನ ಆಚೆಗೆ. ಇದು ಅವನ್ ಮಾತಲ್ಲ ಅಕ್ಕ, ಯಾರೋ ಒಂದ್ ತಲೆ ಕೆಡ್ಸಿದ್ದಾರೆ ಪಾಪ. ಹಿಡ್ಕೊಂಡು ನಡ ಮುರಿದ್ರೆ ಎಲ್ಲ ಸರಿ ಹೋಗ್. ನಡ ಮುರಿತೀರಾ? ನಿಮ್ ಸ್ವಂತ ತಮ್ಮ ಆಗಿದ್ರೆ ಹೀಗೆ ಮಾಡ್ತಿದ್ರಾ? ನಾನ್ ಮನೆ ತಾಯಿ ಮಗ, ಅದಕ್ಕೆ ನಾನು ಸಾಯಿಸಿ ನನ್ನ ಆಸ್ತಿ ಎಲ್ಲ ಹೊಡ್ಕೊಳ್ಳೋಕ್ ನೋಡ್ತಾ ಇದ್ದೀರಾ? ಇನ್ನೊಂದ್ಸಲ ಈ ಮಾತನ್ಬೇಡ. ಪಂಚಾಯತಿ ಸೇರ್ಸು, ನಿನಗೇನೇನ್ ಬೇಕು ಎಲ್ಲ ಬರ್ದು ಕೊಡ್ತೀನಿ. ಬಾ ದಾರಿಗೆ. ಇಲ್ಲಿ ರುಜು ಮಾಡಿ. ಗಂಡು ಅಂದ್ರೆ ನೀನೇ ಗಂಡು. ಹಿಡಿದ ಕೆಲಸ ಸಾಧಿಸ್ಬಿಟ್ಟೆ. ತಗೋ 5,000 ರೂಪಾಯಿ, ಮಜಾ ಮಾಡು. ಸಿಗರೇಟ್ ಅಂಗಡಿನಾದ್ರೂ ಇಡು, ಸಿಗರೇಟ್ ಫ್ಯಾಕ್ಟ್ರಿನಾದ್ರೂ ಇಡು. ಇನ್ನು ಹಣ ಬೇಕಾದ್ರೆ ಬಂದು ಕೇಳು, ಕೊಡ್ತೀನಿ. ತುಂಬಾ ಉಪಕಾರ ಮಾಡಿದ್ರೆ ಬರ್ತೀನಿ. ಸರಿ. ಬರಲ್ವ ಅಂತಿದ್ದೆ ಪಾಪ. ಮಾರ, ನನ್ಗೆ ಯಾಕೋ ಭಯ ಆಗ್ತಿದೆ. ಜೊತೆ ನಾನಿರ್ಬೇಕಾದ್ರೆ ನಿನ್ಗೆ ಯಾಕೆ ಭಯ? ಅಮ್ಮಂಗ್ ಗೊತ್ತಾದ್ರೆ? ಗೊತ್ತಾರೆ 2 ದಿನ ಅಳ್ತಾಳೆ, ಮತ್ತೆ ಸುಮ್ಮನೆ ಆಗ್ತಾಳೆ. ಜನ ಆಡ್ಕೊಳಲ್ವಾ? ನೀ ನನ್ನ ಪ್ರೀತಿಸ್ತೀಯ ಇಲ್ವೋ? ಮಾರ, ಪ್ರೀತಿಸ್ತೀಯ ಇಲ್ವೋ? ನಿಂಗೆ ಪ್ರೀತಿ ಮುಖ್ಯನಾ ಜನ ಮುಖ್ಯನಾ? ಇವತ್ತು ಓಡೋದ್ವಿ ಅಂತ ನಗ್ತಾರೆ, ಅದೇ ಜನ ನಾವು ನಾಳೆ ಸಾವುಕಾರ ಕಾರಲ್ಲಿ ಬಂದಿಳಿದ್ರೆ ಕಾಲಿಗೆ ಪೂಜೆ ಮಾಡ್ತಾರೆ. ಬಾಬಾ, ಇದಕ್ಕೆಲ್ಲ ಅಳ್ತಾರ? ಚಿ ಹುಚ್ಚಿ, ಬಾ ಬಾ. ನೋಡ್ದ್ಯಾ ಚೆನ್ನಿ, ರೈಲ್ವೆ ಸ್ಟೇಷನ್ ಎಷ್ಟು ದೊಡ್ಡದಾಗೈತೆ. ಮೊದ್ಲು ಹೋಟ್ಲಿಗೆ ಹೋಗೋಣ, ಆಮೇಲೆ ಊರೆಲ್ಲ ತೋರಿಸ್ತೀನಿ, ಬಾ. ಹೆಂಗಿದೆ ಬೊಂಬೆಗಳು? ಯಾರು ಗೊತ್ತಾ? ನಮ್ ಗುರು ರಸಿಕರ್ ರಾಜ. ಇವ್ರ ಫೈಟಿಂಗು, ರೊಮ್ಯಾನ್ಸು ನೋಡ್ಬೇಕು. ಇವ್ರ ಪಿಕ್ಚರ್ ತೋರಿಸ್ತೀನಿ. ಟಿಕೆಟ್ ಸಿಗುತ್ತಾ? ಹೌಸ್ಫುಲ್ ಆಗಿದೆ, ಬ್ಲ್ಯಾಕ್ ಅಲ್ಲಿ ತಗೋಬೇಕು. ಥ್ಯಾಂಕ್ ಯು ಸರ್. ಬಾಬಾ ಗುರು
ಚೆನ್ನಿ ಬೆಂಗಳೂರು ಪೇಟೆ ಇಷ್ಟ ಆಯ್ತಾ ಆ? ನೋಡ್ದ್ಯಾ ಅಂಗಡಿ ಆಕಾಶ ಮುಟ್ಟಿರೋದ್ನ ಬಾ. ಅಂಗಡಿ ತುಂಬಾ ಸೀರೆಗಳು ಬೊಂಬೆಗಳು. ನೋಡ್ದ್ಯಾ ಚಿನ್ನ ನಮ್ ಬೆಂಗಳೂರು ಪಟ್ಟಣ ಹೇಗಿದೆ ಅಂತ. ಈ ಸುಖ ಈ ನೆಮ್ಮದಿ ಆ ನಿಮ್ಮ ಹಳ್ಳಿಯಲ್ಲಿ ಸಿಗುತ್ತಾ? ಮಾರ ಹ್ಮ್? ನೀನೆಲ್ಲಿರ್ತೀಯ? ಇಲ್ಲ ನಾನು ನೀನು ಇಲ್ಲೇ. ಇಬ್ರು ಇಲ್ಲೇನಾ? ಅಯ್ಯೋ ಮಂಕೆ, ಈ ಸೊಗಸಾದ ರೂಮು ಈ ಡಬ್ಬಲ್ ಕಾಟು ಎಲ್ಲ ಇರೋದು ನಾವಿಬ್ರು ಇರೋಕೆ. ಇಬ್ರು ಒಟ್ಟಿಗೆ ಇರೋದಾ? ತಪ್ಪೇನು? ನಮ್ಗಿನ್ನು ಮದ್ವೆನೇ ಆಗಿಲ್ವಲ್ಲ? ಈಗ ಮಾಡ್ಕೊಳ್ತೀನಿ. ಇಷ್ಟೊತ್ತಲ್ಲ ಓಲ್ಗ ಚಪ್ರ ತಾಳಿ ಮಂಟಪ ಒಂದು ಇಲ್ದಲೆ ಮದ್ವೆನಾ? ಚೆನ್ನಿ, ಈ ನಮ್ಮ ರೂಮೇ ಮದುವೆ ಮಂಟಪ, ಉಸಿರೇ ಓಲಗ, ಈ ನನ್ನ ಮಾತೆ ಮಂತ್ರ, ಈ ನನ್ನ ತೋಳೆ ತಾಳಿ. ಬೇಡ ಮರ, ನಿನ್ ತಮ್ಮ ಅಂತೀನಿ. ಬೇಡ ನಾ ಇಲ್ಲಿ ತನಕ ಕರ್ಕೊಂಡ್ ಬಂದಿತ್ತು. ಚೆನ್ನಿ ನನ್ನ ಚಿನ್ನ, ಚಿನ್ನ ನನ್ನ ಚೆನ್ನಿ, ಚಿನ್ನ ನನ್ನ ಚೆನ್ನಿ.